ಈ ಸರ್ಕಾರ ಈಗಾಗಲೇ ಅಕ್ಕಿ ಕಳವು ಆಗಿರ್ತಕ್ಕಂಥದ್ದನ್ನು CID ತನಿಖೆಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ಆದರೆ ಗುರುಮಿಟ್ಕಲ್ನಲ್ಲಿ ಬಹಳಷ್ಟು ಮತ್ತು ಈ ಶಾಪುರದಲ್ಲೂ ಕೂಡ ಆಗಿದೆ ಅಂತಕ್ಕಂಥದ್ದು ಕೂಡ ನಮ್ಮ ಗಮನದಲ್ಲಿದೆ. ಸುಮಾರು ಸರ್ಕಾರಿ ಗೋದಾಮ್ನಲ್ಲೇ ಶಾಪುರದಲ್ಲಿ ಕೂಡ ಅಕ್ಕಿ ಕಳವಾಗಿರ್ತಕ್ಕಂಥದ್ದು ಮೊದಲು ಕೂಡ ಬೆಳಕಿಗೆ ಬಂದಿತ್ತು. ಬಹಳ ಬೇಡಿಕೆ ಇತ್ತು, ಅದನ್ನು ಕೊಡಬೇಕು ಅಂತೇಳಿ. ಬಟ್ ಒಂದನ್ನು ಕೊಟ್ಟು ಒಂದನ್ನು ಕೊಡದೇ ಇರತಕ್ಕಂಥದ್ದು ಸರಿಯಲ್ಲ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಸರ್ಕಾರ ಕೊಡ್ತಕ್ಕಂಥ ಅಕ್ಕಿ ಯಾಕೆ ಕಳವಾಗ್ತಾ ಇದೆ, ಇದರಿಂದ ಯಾರಿದ್ದಾರೆ, ಇದೆಲ್ಲ ಇವತ್ತಿನದಲ್ಲ, ಸುಮಾರು 2 ವರ್ಷಗಳ ಕಾಲದಿಂದ ಇದು ನಾವು ಪದೇ ಪದೇ ಗಮನಕ್ಕೆ ತರ್ತಾ ಇದ್ದರೂ ಕೂಡ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿರಲಿಲ್ಲ. ಈಗ ಇತ್ತೀಚೆಗೆ ಬಹಳ ಕಳವು ಹೆಚ್ಚಾಗ್ತಾ ಇರೋದ್ರಿಂದ ನಾನು ನೋಡಿದ್ದೇನೆ ಕೆಲವು ಮಂತ್ರಿಗಳು ಅದರ ಬಗ್ಗೆ ಗಮನ ಹರಿಸೋದೇ ಇಲ್ಲ. ಇದು ಗುಲ್ಬರ್ಗಾದಲ್ಲೂ ಬಹಳ ಆಗಿತ್ತು. ರಾಜಕೀಯ ಕೆಸರಾಚಾಟ ಮಾಡ್ತಕ್ಕಂಥ ಕೆಲಸವನ್ನು ಬಿಟ್ಟು ಯಾಕೆ ಇದು ಆಗ್ತಾ ಇದೆ ಅನ್ನೋದನ್ನು ಯೋಚನೆ ಮಾಡಬೇಕು. ಜನರಿಗೆ ಅಕ್ಕಿ ಕೊಡ್ತಕ್ಕಂಥದ್ದು ಹೆಚ್ಚಾಗಿದೆಯಾ, ಅಥವಾ ನಾವು ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಅವರಿಗೆ ಅನ್ನ ಮಾಡಿ ತಿನ್ನಲಿಕ್ಕೆ ಯೋಗ್ಯ ಇಲ್ವಾ, ಯಾಕೆ ಈ ಅಕ್ಕಿ ಬೇರೆ ಕಡೆ ಹೋಗ್ತದೆ, ಇದೆಲ್ಲನೂ ಕೂಡ ಆಹಾರ ಇಲಾಖೆ ವಿಶೇಷವಾಗಿ ಸರ್ಕಾರ ಗಮನ ಹರಿಸಿ ಇದಕ್ಕೆ ಏನು ಹಿಂದುಗಡೆ ನಡೆದಿರ್ತಕ್ಕಂಥದ್ದನ್ನು ಪರಿಶೀಲನೆ ಮಾಡಿ ತಕ್ಕ ಒಂದು ತನಿಖೆ ಆಗಿ ಅವರಿಗೆ ಯಾರು ಇದರ ಹಿಂದೆ ಇದ್ದಾರೆ ಅವರಿಗೆ ಶಿಕ್ಷೆ ಕೂಡ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಮಂತ್ರಿಗಳ ಹಸ್ತಕ್ಷೇಪ ಇಲ್ಲದೆ ಇದು ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಕೂಡ ನೀವು ಅಧಿಕಾರಿಗಳನ್ನು ಹೊಣೆಗಾರರನ್ನಾಗಿ ಮಾಡತಕ್ಕಂಥ ಕೆಲಸವನ್ನು ಸರ್ಕಾರ ಯಾಕೆ ಮಾಡೋದಿಲ್ಲ? ಅಕ್ಕಿ ಕಳವು ಆದ ತಕ್ಷಣ ಮೊದಲು ಉಸ್ತುವಾರಿಯಲ್ಲಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧವಾಗಿ ಕ್ರಮ ತಗೊಂಡ್ರೆ ಅವು ಸಹಜವಾಗಿ ನಿಂತು ಹೋಗ್ತವೆ. ಏನು ಒಂದು ಕಡೆ ಇನ್ಫ್ಲೂಯೆನ್ಸು, ಅಧಿಕಾರಿಗಳಿಗೂ ಕೂಡ ಇವತ್ತು ಇನ್ಫ್ಲೂಯೆನ್ಸು ಹೆಚ್ಚಾಗಿದೆ. ಯಾರೋ ಅವರನ್ನು ಕಾಪಾಡ್ತಕ್ಕಂಥ ನಾಯಕರಿರ್ತಾರೆ. ಸೊ ಆ ಕಾರಣದಿಂದ ಅವರನ್ನು ಬಿಟ್ಕೊಡೋದ್ರಿಂದ ಇಂಥ ಕೆಲಸಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರ್ತವೆ. ನೋಡಿ, ನೀವು ಯಾರಿಗೆ SIT ಕೊಡ್ತೀರಾ, CID ಕೊಡ್ತೀರಾ, ಮತ್ತೊಬ್ಬರಿಗೆ ಕೊಡ್ತೀರಾ ಪ್ರಶ್ನೆ ಅಲ್ಲ. ಕಳವು ಆಗ್ತಿರೋದು ನಿಲ್ಲಬೇಕಾ ಬೇಡ? ಅಥವಾ ಕಳವು ಮಾಡ್ತಿರ್ತಕ್ಕಂಥವ್ರು ಯಾರು? ಇದರಿಂದ ರಾಜಕೀಯ ಹಸ್ತಕ್ಷೇಪ ಇದೆಯಾ, ವ್ಯಾಪಾರದವ್ರದ್ದು ಮಾತ್ರ ಹಸ್ತಕ್ಷೇಪ ಇದೆಯಾ, ಇಲ್ಲಾಂದರೆ ಅಧಿಕಾರಿಗಳು ಮಾತ್ರ ಇರ್ತದೆ? ಇದನ್ನು ತಿಳಿದು ಶಿಕ್ಷೆ ಕೊಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ. ಆ ಕಾರಣದಿಂದ ಯಾವುದಕ್ಕೆ ಕೊಟ್ಟರು ನಿಜ ಸತ್ಯಾಂಶಗಳು ಹೊರಗೆ ಬರಬೇಕು ಅನ್ನೋದೇ ಎಲ್ರಿಗೂ ಬೇಕಾಗಿರ್ತದೆ. ಈ ಸರ್ಕಾರ ಈಗಾಗಲೇ ಅಕ್ಕಿ ಕಳವು ಆಗಿರ್ತಕ್ಕಂಥದ್ದನ್ನು CID ತನಿಖೆಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ಆದರೆ ಗುರುಮಿಟ್ಕಲ್ನಲ್ಲಿ ಬಹಳಷ್ಟು ಮತ್ತು ಈ ಶಾಪುರದಲ್ಲೂ ಕೂಡ ಆಗಿದೆ ಅಂತಕ್ಕಂಥದ್ದು ಕೂಡ ನಮ್ಮ ಗಮನದಲ್ಲಿದೆ. ಸುಮಾರು ಸರ್ಕಾರಿ ಗೋದಾಮ್ನಲ್ಲೇ ಶಾಪುರದಲ್ಲಿ ಕೂಡ ಅಕ್ಕಿ ಕಳವಾಗಿರ್ತಕ್ಕಂಥದ್ದು ಮೊದಲು ಕೂಡ ಬೆಳಕಿಗೆ ಬಂದಿತ್ತು. ಬಹಳ ಬೇಡಿಕೆ ಇತ್ತು, ಅದನ್ನು ಕೊಡಬೇಕು ಅಂತೇಳಿ. ಬಟ್ ಒಂದನ್ನು ಕೊಟ್ಟು ಒಂದನ್ನು ಕೊಡದೇ ಇರತಕ್ಕಂಥದ್ದು ಸರಿಯಲ್ಲ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಸರ್ಕಾರ ಕೊಡ್ತಕ್ಕಂಥ ಅಕ್ಕಿ ಯಾಕೆ ಕಳವಾಗ್ತಾ ಇದೆ, ಇದರಿಂದ ಯಾರಿದ್ದಾರೆ, ಇದೆಲ್ಲ ಇವತ್ತಿನದಲ್ಲ, ಸುಮಾರು 2 ವರ್ಷಗಳ ಕಾಲದಿಂದ ಇದು ನಾವು ಪದೇ ಪದೇ ಗಮನಕ್ಕೆ ತರ್ತಾ ಇದ್ದರೂ ಕೂಡ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿರಲಿಲ್ಲ. ಈಗ ಇತ್ತೀಚೆಗೆ ಬಹಳ ಕಳವು ಹೆಚ್ಚಾಗ್ತಾ ಇರೋದ್ರಿಂದ ನಾನು ನೋಡಿದ್ದೇನೆ ಕೆಲವು ಮಂತ್ರಿಗಳು ಅದರ ಬಗ್ಗೆ ಗಮನ ಹರಿಸೋದೇ ಇಲ್ಲ. ಇದು ಗುಲ್ಬರ್ಗಾದಲ್ಲೂ ಬಹಳ ಆಗಿತ್ತು. ರಾಜಕೀಯ ಕೆಸರಾಚಾಟ ಮಾಡ್ತಕ್ಕಂಥ ಕೆಲಸವನ್ನು ಬಿಟ್ಟು ಯಾಕೆ ಇದು ಆಗ್ತಾ ಇದೆ ಅನ್ನೋದನ್ನು ಯೋಚನೆ ಮಾಡಬೇಕು. ಜನರಿಗೆ ಅಕ್ಕಿ ಕೊಡ್ತಕ್ಕಂಥದ್ದು ಹೆಚ್ಚಾಗಿದೆಯಾ, ಅಥವಾ ನಾವು ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಅವರಿಗೆ ಅನ್ನ ಮಾಡಿ ತಿನ್ನಲಿಕ್ಕೆ ಯೋಗ್ಯ ಇಲ್ವಾ, ಯಾಕೆ ಈ ಅಕ್ಕಿ ಬೇರೆ ಕಡೆ ಹೋಗ್ತದೆ,
ಇದೆಲ್ಲನೂ ಕೂಡ ಆಹಾರ ಇಲಾಖೆ ವಿಶೇಷವಾಗಿ ಸರ್ಕಾರ ಗಮನ ಹರಿಸಿ ಇದಕ್ಕೆ ಏನು ಹಿಂದುಗಡೆ ನಡೆದಿರ್ತಕ್ಕಂಥದ್ದನ್ನು ಪರಿಶೀಲನೆ ಮಾಡಿ ತಕ್ಕ ಒಂದು ತನಿಖೆ ಆಗಿ ಅವರಿಗೆ ಯಾರು ಇದ್ರ ಹಿಂದೆ ಇದ್ದಾರೆ ಅವರಿಗೆ ಶಿಕ್ಷೆ ಕೂಡ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅಧಿಕಾರಿಗಳ ಹಸ್ತಕ್ಷೇಪ ಇಲ್ಲದೆ ಇದು ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಕೂಡ ನೀವು ಅಧಿಕಾರಿಗಳನ್ನು ಹೊಣೆಗಾರರನ್ನಾಗಿ ಮಾಡತಕ್ಕಂಥ ಕೆಲಸವನ್ನು ಸರ್ಕಾರ ಯಾಕೆ ಮಾಡೋದಿಲ್ಲ? ಅಕ್ಕಿ ಕಳವು ಆದ ತಕ್ಷಣ ಮೊದಲು ಉಸ್ತುವಾರಿಯಲ್ಲಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧವಾಗಿ ಕ್ರಮ ತಗೊಂಡ್ರೆ ಅವು ಸಹಜವಾಗಿ ನಿಂತು ಹೋಗ್ತವೆ. ಏನು ಒಂದು ಕಡೆ ಇನ್ಫ್ಲೂಯೆನ್ಸು ಅಧಿಕಾರಿಗಳಿಗೂ ಕೂಡ ಇವತ್ತು ಇನ್ಫ್ಲೂಯೆನ್ಸು ಹೆಚ್ಚಾಗಿದೆ. ಯಾರೋ ಅವರನ್ನು ಕಾಪಾಡ್ತಕ್ಕಂಥ ನಾಯಕರಿರ್ತಾರೆ. ಸೊ ಆ ಕಾರಣದಿಂದ ಅವರನ್ನು ಬಿಟ್ಕೊಡೋದ್ರಿಂದ ಇಂಥ ಕೆಲಸಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರ್ತವೆ. ನೋಡಿ, ನೀವು ಯಾರಿಗೆ SIT ಕೊಡ್ತೀರಾ, CID ಕೊಡ್ತೀರಾ, ಮತ್ತೊಬ್ಬರು ಕೊಡ್ತೀರಾ ಪ್ರಶ್ನೆ ಅಲ್ಲ. ಕಳವು ಆಗ್ತಿರೋದು ನಿಲ್ಲಬೇಕಾ ಬೇಡ? ಅಥವಾ ಕಳವು ಮಾಡ್ತಿರ್ತಕ್ಕಂಥವ್ರು ಯಾರು? ಇದರಿಂದ ರಾಜಕೀಯ ಹಸ್ತಕ್ಷೇಪ ಇದೆಯಾ? ವ್ಯಾಪಾರದವ್ರದ್ದು ಮಾತ್ರ ಹಸ್ತಕ್ಷೇಪ ಇದೆಯಾ? ಇಲ್ಲಾಂದರೆ ಅಧಿಕಾರಿಗಳು ಮಾತ್ರ ಇರ್ತದೆ? ಇದನ್ನು ತಿಳಿದು ಶಿಕ್ಷೆ ಕೊಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ. ಆ ಕಾರಣದಿಂದ ಯಾವುದಕ್ಕೆ ಕೊಟ್ಟರು ನಿಜ ಸತ್ಯಾಂಶಗಳು ಹೊರಗೆ ಬರಬೇಕು ಅನ್ನೋದೇ ಎಲ್ರಿಗೂ ಬೇಕಾಗಿರ್ತದೆ. ಈ ಸರ್ಕಾರ ಈಗಾಗಲೇ ಅಕ್ಕಿ ಕಳವು ಆಗಿರ್ತಕ್ಕಂಥದ್ದನ್ನು CID ತನಿಖೆಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ಆದರೆ ಗುರುಮಿಟ್ಕಲ್ನಲ್ಲಿ ಬಹಳಷ್ಟು ಮತ್ತು ಈ ಶಾಪುರದಲ್ಲೂ ಕೂಡ ಆಗಿದೆ ಅಂತಕ್ಕಂಥದ್ದು ಕೂಡ ನಮ್ಮ ಗಮನದಲ್ಲಿದೆ. ಸುಮಾರು ಸರ್ಕಾರಿ ಗೋದೌನ್ನಲ್ಲೇ ಶಾಪುರದಲ್ಲಿ ಕೂಡ ಅಕ್ಕಿ ಕಳವಾಗಿರ್ತಕ್ಕಂಥದ್ದು ಮೊದಲು ಕೂಡ ಬೆಳಕಿಗೆ ಬಂದಿತ್ತು. ಬಹಳ ಬೇಡಿಕೆ ಇತ್ತು ಅದನ್ನು ಕೊಡಬೇಕು ಅಂತೇಳಿ. ಬಟ್ ಒಂದನ್ನು ಕೊಟ್ಟು ಒಂದನ್ನು ಕೊಡದೇ ಇರತಕ್ಕಂಥದ್ದು ಸರಿಯಲ್ಲ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಸರ್ಕಾರ ಕೊಡ್ತಕ್ಕಂಥ ಅಕ್ಕಿ ಯಾಕೆ ಕಳವಾಗ್ತಾ ಇದೆ? ಇದರಿಂದ ಯಾರಿದ್ದಾರೆ? ಇದೆಲ್ಲ ಇವತ್ತಿನದಲ್ಲ, ಸುಮಾರು 2 ವರ್ಷಗಳ ಕಾಲದಿಂದ ಇದು ನಾವು ಪದೇ ಪದೇ ಗಮನಕ್ಕೆ ತರ್ತಾ ಇದ್ದರೂ ಕೂಡ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿರಲಿಲ್ಲ. ಈಗ ಇತ್ತೀಚೆಗೆ ಬಹಳ ಕಳವು ಹೆಚ್ಚಾಗ್ತಾ ಇರೋದ್ರಿಂದ ನಾನು ನೋಡಿದ್ದೇನೆ ಕೆಲವು ಮಂತ್ರಿಗಳು ಅದರ ಬಗ್ಗೆ ಗಮನ ಹರಿಸೋದೇ ಇಲ್ಲ. ಇದು ಗುಲ್ಬರ್ಗಾದಲ್ಲೂ ಭಾಳ ಆಗಿತ್ತು. ರಾಜಕೀಯ ಕೆಸರಾಚಾಟ ಮಾಡ್ತಕ್ಕಂಥ ಕೆಲಸವನ್ನು ಬಿಟ್ಟು ಯಾಕೆ ಇದು ಆಗ್ತಾ ಇದೆ ಅನ್ನೋದನ್ನು ಯೋಚನೆ ಮಾಡಬೇಕು. ಜನರಿಗೆ ಅಕ್ಕಿ ಕೊಡ್ತಕ್ಕಂಥದ್ದು ಹೆಚ್ಚಾಗಿದೆಯಾ ಅಥವಾ ನಾವು ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಅವರಿಗೆ ಅನ್ನ ಮಾಡಿ ತಿನ್ನಲಿಕ್ಕೆ ಯೋಗ್ಯ ಇಲ್ವಾ? ಯಾಕೆ ಈ ಅಕ್ಕಿ ಬೇರೆ ಕಡೆ ಹೋಗ್ತದೆ? ಇದೆಲ್ಲನೂ ಕೂಡ ಆಹಾರ ಇಲಾಖೆ ವಿಶೇಷವಾಗಿ ಸರ್ಕಾರ ಗಮನ ಹರಿಸಿ ಇದಕ್ಕೆ ಏನು ಹಿಂದುಗಡೆ ನಡೆದಿರ್ತಕ್ಕಂಥದ್ದನ್ನು ಪರಿಶೀಲನೆ ಮಾಡಿ ತಕ್ಕ ಒಂದು ತನಿಖೆ ಆಗಿ ಅವರಿಗೆ ಯಾರು ಇದ್ರ ಹಿಂದೆ ಇದ್ದಾರೆ ಅವರಿಗೆ ಶಿಕ್ಷೆ ಕೂಡ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅಧಿಕಾರಿಗಳ ಹಸ್ತಕ್ಷೇಪ ಇಲ್ಲದೆ ಇದು ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಕೂಡ ನೀವು ಅಧಿಕಾರಿಗಳನ್ನು ಹೊಣೆಗಾರರನ್ನಾಗಿ ಮಾಡತಕ್ಕಂಥ ಕೆಲಸವನ್ನು ಸರ್ಕಾರ ಯಾಕೆ ಮಾಡೋದಿಲ್ಲ? ಅಕ್ಕಿ ಕಳವು ಆದ ತಕ್ಷಣ ಮೊದಲು ಉಸ್ತುವಾರಿಯಲ್ಲಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧವಾಗಿ ಕ್ರಮ ತಗೊಂಡ್ರೆ ಅವು ಸಹಜವಾಗಿ ನಿಂತು ಹೋಗ್ತವೆ. ಏನು ಒಂದು ಕಡೆ ಇನ್ಫ್ಲೂಯೆನ್ಸು ಅಧಿಕಾರಿಗಳಿಗೂ ಕೂಡ ಇವತ್ತು ಇನ್ಫ್ಲೂಯೆನ್ಸು ಹೆಚ್ಚಾಗಿದೆ. ಯಾರೋ ಅವರನ್ನು ಕಾಪಾಡ್ತಕ್ಕಂಥ ನಾಯಕರಿರ್ತಾರೆ. ಸೊ ಆ ಕಾರಣದಿಂದ ಅವರನ್ನು ಬಿಟ್ಕೊಡೋದ್ರಿಂದ ಇಂಥ ಕೆಲಸಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರ್ತವೆ. ನೋಡಿ, ನೀವು ಯಾರಿಗೆ SIT ಕೊಡ್ತೀರಾ, CID ಕೊಡ್ತೀರಾ, ಮತ್ತೊಬ್ಬರು ಕೊಡ್ತೀರಾ ಪ್ರಶ್ನೆ ಅಲ್ಲ. ಕಳವು ಆಗ್ತಿರೋದು ನಿಲ್ಲಬೇಕಾ ಬೇಡ? ಅಥವಾ ಕಳವು ಮಾಡ್ತಿರ್ತಕ್ಕಂಥವ್ರು ಯಾರು? ಇದರಿಂದ ರಾಜಕೀಯ ಹಸ್ತಕ್ಷೇಪ ಇದೆಯಾ? ವ್ಯಾಪಾರದವ್ರದ್ದು ಮಾತ್ರ ಹಸ್ತಕ್ಷೇಪ ಇದೆಯಾ? ಇಲ್ಲಾಂದರೆ ಅಧಿಕಾರಿಗಳು ಮಾತ್ರ ಇರ್ತದೆ? ಇದನ್ನು ತಿಳಿದು ಶಿಕ್ಷೆ ಕೊಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ. ಆ ಕಾರಣದಿಂದ ಯಾವುದಕ್ಕೆ ಕೊಟ್ಟರು ನಿಜ ಸತ್ಯಾಂಶಗಳು ಹೊರಗೆ ಬರಬೇಕು ಅನ್ನೋದೇ ಎಲ್ರಿಗೂ ಬೇಕಾಗಿರ್ತದೆ.